मुझे तो गालियां दी गई, मेरी स्वर्गीय माता को भी गालियां दी गई। न जाने कितना 21 ಜನ ವಿದ್ಯಾರ್ಥಿಗಳು ಜೀವ ಕಳ್ಕೊಂಡ್ರಲ್ಲ. ನರೇಂದ್ರ ಮೋದಿ ಅವರು ಇನ್ಸ್ಟಾಗ್ರಾಮ್ ಅಲ್ಲಿ 21 ಜನ ಜೀವ ಕಳ್ಕೊಂಡಿರುವಂತ ವಿದ್ಯಾರ್ಥಿಗಳ ಬಗ್ಗೆ ಮಾತಾಡಿದ್ರ? ಖಂಡಿತ ಮಾತಾಡಿಲ್ಲ. चोर लुटेरों के पैसे विदेशी बैंकों में जमा है ना, उसने भी हम रुपये ले आए ना, तो भी हिंदुस्तान के एक एक गरीब आदमी को मुफ्त में 15-20 लाख रुपए यूं ही मिल जाएगा. ಭಾರತೀಯ ಜನತಾ ಪಕ್ಷದವರಿಗೆ ಚುನಾವಣೆ ಗೆಲ್ಲಬೇಕು, ಅದಕ್ಕೋಸ್ಕರವಾಗಿ ನರೇಂದ್ರ ಮೋದಿ ಅವರು ಬೇಕೇ ಬೇಕು. ಅದಕ್ಕೋಸ್ಕರ 75 ವರ್ಷಗಳಾದರೂ ಸಹ ನರೇಂದ್ರ ಮೋದಿ ಅವರನ್ನ ಮುಂದಿಟ್ಕೊಂಡೇ ಹೋಗ್ತಾ ಇದ್ದಾರೆ. ಅವರಿಗೆ ಬೇಕಾದಂಗೆ ಬಳಸ್ಕೊಳ್ತಾ ಇದ್ದಾರೆ. ಟೆಲಿಪ್ರಾಂಪ್ಟರ್ಗಳ ಮೂಲಕ ಆಯಿತು, ಎಲ್ಲವೂ ಆಯಿತು. ಈಗ ಇನ್ಸ್ಟಾಗ್ರಾಮ್ನಲ್ಲಿ ನೀವು ರೀಲ್ ಮಾಡಬೇಕು ಅಂತೇಳಿ ಅವರಿಗೆ ಐಡಿಯಾ ಕೊಟ್ಟಿರುವಂಥದ್ದು. ನಮ್ಮ ನರೇಂದ್ರ ಮೋದಿ ಅವರಿಗೆ ನನಗೆ 75 ದಾಟ ಬಿಡ್ತು, ನನಗೆ ಯಾಕೆ, ನಾನೂ ಸಹ ರಾಜಕೀಯದಿಂದ ನಿವೃತ್ತಿ ಹೊಂದಬೇಕು ಅಂತೇಳಿ ಅವ್ರಿಗೂ ಅನ್ನಿಸ್ತಾ ಇಲ್ಲ. ನಿನ್ನೆ ದಿವಸ ಇನ್ಸ್ಟಾಗ್ರಾಮಲ್ಲಿ ಮಾತನಾಡಿರುವಂಥದ್ದು, ವಿದ್ಯಾರ್ಥಿಗಳು ನನ್ನನ್ನು ಕೆಟ್ಟದಾಗಿ ಮಾತಾಡಿದ್ರು, ನನ್ನ ತಾಯಿಯನ್ನು ಕೆಟ್ಟದಾಗಿ ಮಾತಾಡಿದ್ರು, ನಾನು ಅವರನ್ನು ಕ್ಷಮಿಸ್ತೇನೆ ಅಂತ ಮಾತನಾಡುವಂಥ ನರೇಂದ್ರ ಮೋದಿ ಅವರು ಇದೇ ಇನ್ಸ್ಟಾಗ್ರಾಮ್ನಲ್ಲಿ ಬರ್ತಾ ಇದ್ದಾರಲ್ಲ. ಈ ದೇಶದಲ್ಲಿ ಭಾರತೀಯ ಜನತಾ ಪಕ್ಷ 2014ರಲ್ಲಿ ನರೇಂದ್ರ ಮೋದಿಯವರ ನೇತೃತ್ವದ ಸರ್ಕಾರ ಅಧಿಕಾರಕ್ಕೆ ಬರೋಕ್ಕಿಂತ ಮುಂಚೆ ಇದೇ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸಭೆಗಳಲ್ಲಿ ಮಾತನಾಡಿದ್ರಲ್ಲ, ವಿದೇಶದಿಂದ ಕಪ್ಪು ಹಣವನ್ನು ತರ್ತೇನೆ, ಪ್ರತಿಯೊಬ್ಬರ ಖಾತೆಗೆ 15ರಿಂದ 20 ಲಕ್ಷ ಹಾಕುವಷ್ಟು ಹಣ ವಿದೇಶದಲ್ಲಿ ಇದೆ, ಕಳ್ಳರ ಹಣ ಇದೆ, ಅದನ್ನು ತರ್ತೇನೆ ಅಂತೇಳಿ ಚಾಯ್ ಪೇ ಚರ್ಚೆ ಆಗಿರ್ಬೋದು, ಬಹಿರಂಗ ಸಭೆಗಳಾಗಿರ್ಬೋದು, ಎಲ್ಲಗಳ ಕಡೆ ಹೇಳ್ಕೊಂಬಂದ್ರಲ್ಲ. ಅದು 100 ದಿವಸದಲ್ಲಿ ತರ್ತೇನೆ ಅಂತೇಳಿ 13 ವರ್ಷ ಆಗ್ತಾ ಇದೆಯಲ್ಲ. ಅದರ ಬಗ್ಗೆ ಇನ್ಸ್ಟಾಗ್ರಾಮ್ನಲ್ಲಿ ವಿಡಿಯೋದಲ್ಲಿ ಏನಾದರೂ ಹೇಳಿದ್ದಾರಾ? ಖಂಡಿತವಾಗ್ಲೂ ಹೇಳಿಲ್ಲ. ತಾವು ಹೇಳಿದ್ದಂಥದ್ದು ಅಷ್ಟೂ ವಿಚಾರಗಳು, ಯಾವುದನ್ನೂ ನೆರವೇರಿಸಲಾಗದಂತಹ ವಿಚಾರಗಳ ಬಗ್ಗೆ ನರೇಂದ್ರ ಮೋದಿ ಅವರು ಏನಾದರೂ ಮಾತಾಡಿದ್ದಾರಾ? ಖಂಡಿತ ಇಲ್ಲ. ಅಚ್ಚೇ ದಿನ್ ತರ್ತೇವೆ ಅಂತ ಹೇಳಿ ಅಚ್ಚೇ ದಿನ್ ಬಗ್ಗೆ ಏನಾದರೂ ಮಾತನಾಡ್ತಾ ಇದ್ದಾರಾ ಅಂತಂದರೆ, ಈ ದೇಶದ ಸಾಲ ಮುಗಿಲೆತ್ತರಕ್ಕೆ ಹೋಗಿದೆ. ಇಡೀ ಜಗತ್ತಿನಲ್ಲಿ ಅತಿ ಹೆಚ್ಚು ಸಾಲ ಮಾಡಿರುವಂತಹ ದೇಶದ ಇದಕ್ಕೆ ರೇಸ್ನಲ್ಲಿ ಇದೆ ಭಾರತ. ಅದರ ಬಗ್ಗೆ ಏನಾದರೂ ಮಾತನಾಡ್ತಾ ಇದ್ದಾರಾ? 200 ಲಕ್ಷ ಕೋಟಿ ದಾಟಿ ಓಡ್ತಾ ಇದೆ, ನಾಗಾಲೋಟದಲ್ಲಿ ಓಡ್ತಾ ಇದೆ. ಡಾಲರ್ನ ಮುಂದೆ ರೂಪಾಯಿ ಮೌಲ್ಯ ಅಪಮೌಲ್ಯ ಆಗ್ತಾ ಇದೆ, ಜನ ಜೀವನ ಮಾಡೋದಕ್ಕೆ ಕಷ್ಟ ಆಗ್ತಾ ಇದೆ, ಡಿಮಾನಿಟೈಸೇಷನ್ ಫೇಲ್ ಆಗಿದೆ, ಪ್ರತಿಯೊಂದು ಸಹ ಫೇಲ್ ಆಗಿರುವಂಥ ಇದ್ರೂ ಸಹ 13 ವರ್ಷಗಳಿಂದ ಭಾವನಾತ್ಮಕ ವಿಚಾರಗಳನ್ನೇ ಮಾತನಾಡ್ಕೊಂಡು ಬರ್ತಾ ಇದ್ದಾರಲ್ಲ. ಈಗ ತಮ್ಮ ತಾಯಿಯ ಬಗ್ಗೆ ಉಲ್ಲೇಖ ಮಾಡ್ತಾರೆ. ವಿದ್ಯಾರ್ಥಿಗಳು ನೀಟ್ ಪರೀಕ್ಷೆಯಲ್ಲಿ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಯಿತು ಅಂತೇಳಿ 21 ಜನ ವಿದ್ಯಾರ್ಥಿಗಳು ಜೀವ ಕಳ್ಕೊಂಡ್ರಲ್ಲ. ನರೇಂದ್ರ ಮೋದಿ ಅವರು ಇನ್ಸ್ಟಾಗ್ರಾಮಲ್ಲಿ 21 ಜನ ಜೀವ ಕಳ್ಕೊಂಡಿರುವಂಥ ವಿದ್ಯಾರ್ಥಿಗಳ ಬಗ್ಗೆ ಮಾತಾಡಿದ್ರ? ಖಂಡಿತ ಮಾತಾಡಿಲ್ಲ. ಇದು ನನ್ನ ಸರ್ಕಾರದ ವೈಫಲ್ಯ, ಶಿಕ್ಷಣ ಸಚಿವರ ವೈಫಲ್ಯ ಅಂತೇಳಿ ಇನ್ಸ್ಟಾಗ್ರಾಮಲ್ಲಿ ಏನಾದರೂ ಮಾತಾಡಿದ್ರ ಅಂತಂದರೆ ಖಂಡಿತವಾಗ್ಲೂ ಮಾತನಾಡಲಿಲ್ಲ. ವಿದ್ಯಾರ್ಥಿಗಳ ಮೇಲೆ ಲಾಠಿ ಚಾರ್ಜ್ ಮಾಡಿದ್ರು, ಜಲಫಿರಂಗಿಗಳನ್ನು ಮಾಡಿದ್ರು, ರಬ್ಬರ್ ಬಾಂಬ್ಗಳನ್ನು ಮಾಡಿದ್ರು, ಹಿಕ್ಕಾಮುಗ್ಗಾ ಹೊಡೆದ್ರು, ಕಲ್ಲುಗಳ ಮೂಲಕ ಹೊಡೆಸಿದ್ರು. ಎಲ್ಲವೂ ಆದರೂ ಸಹ ಆ ವಿದ್ಯಾರ್ಥಿಗಳು ನ್ಯಾಯಕ್ಕೋಸ್ಕರವಾಗಿ ಕೇಳಿದ್ದಂಥದ್ರಿ, ವೈಯಕ್ತಿಕ ಲಾಭಕ್ಕೋಸ್ಕರ ಅಲ್ಲ. ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಪ್ರಾರಂಭ ಆಗಿರುವಂತಹ ಒಂದು CJP ಪಾರ್ಟಿ ಅದು ಕೇಳಿದ್ದೇನಪ್ಪ ಅಂದರೆ, ನೀಟ್ ಪರೀಕ್ಷೆಯಲ್ಲಿ ಪ್ರಶ್ನೆ ಪತ್ರಿಕೆಗಳನ್ನು ಲೀಕ್ ಮಾಡಿ 21 ಜನ ಸತ್ತಿದ್ದಾರೆ, ಅವರಿಗೆ ಪರಿಹಾರ ಕೊಡಿ, ಶಿಕ್ಷಣ ಸಚಿವರ ರಾಜೀನಾಮೆ ಪಡೀರಿ ಅಂತ ಹೇಳಿರುವಂಥದ್ದು. ಅವರು ಸ್ವಾರ್ಥಕ್ಕೇನಾದರೂ ಕೇಳಿದ್ರ? ವಿದ್ಯಾರ್ಥಿಗಳನ್ನು ಓಡಿಸ್ತಾರೆ, ವಿದ್ಯಾರ್ಥಿಗಳ ಮೇಲೆ ಕಲ್ಲು ತೂರಾಟ ನಡೆಸ್ತಾರೆ, ಲಾಠಿ ಚಾರ್ಜ್ ನಡೆಸ್ತಾರೆ, ಪೊಲೀಸ್ಗಿರಿ ಮಾಡ್ತಾರೆ, ಪೊಲೀಸ್ನವರೇ ಅಲ್ಲದವ್ರ ಕಡೆಯಿಂದ ಪೊಲೀಸ್ಗಿರಿ ಮಾಡ್ತಾರೆ. ಇಷ್ಟೆಲ್ಲ ಮಾಡಿ ಕೊನೆಗೆ ನಾವು ಕ್ಷಮಿಸಿದ್ದೇನೆ ಅಂತ ಹೇಳ್ತಾರಲ್ಲ ಪ್ರಧಾನಮಂತ್ರಿಗಳು. 2014ರಿಂದ ಇವತ್ತಿನವರೆಗೂ ಅವರು ಹೇಳಿರುವಂತಹ ಯಾವ ವಿಚಾರವೂ ಸಹ ಈ ದೇಶದ ಜನರಿಗೆ ಫುಲ್ಫಿಲ್ ಮಾಡಲಿಲ್ವಲ್ಲ ಸ್ವಾಮಿ.
ಒಂದಷ್ಟು ಜನ ಮಾರ್ಕೆಟಿಂಗ್ ಮಾಡ್ತಾ ಇದ್ದಾರೆ ನಿಮ್ಮ ಪರವಾಗಿ. ಆ 2% ಜನ ಮಾರ್ಕೆಟಿಂಗ್ ಮಾಡ್ತಾ ಇದ್ದಾರೆ. ಆ ಮಾರ್ಕೆಟಿಂಗ್ ಮಾಡಿಕೊಂಡು ನಿಮ್ಮನ್ನು ಸಹ ಚುನಾವಣೆಗೆ ಗೆಲ್ಲೋದಕ್ಕೆ ನಿಮ್ಮನ್ನು ಬಳಸ್ಕೊಳ್ತಾ ಇದ್ದಾರೆ, ನಿಮ್ಮನ್ನು ಉತ್ಸವ ಮೂರ್ತಿಯನ್ನಾಗಿ ಮಾಡ್ತಾ ಇದ್ದಾರೆ ಅನ್ನೋ ವಿಚಾರ ನರೇಂದ್ರ ಮೋದಿ ಅವರಿಗೆ ಗೊತ್ತಾಗ್ತಾನೆ ಇಲ್ವಾ? ಇದು ನಮ್ಮ ದೇಶದ ಇವತ್ತು ಪ್ರಜಾಪ್ರಭುತ್ವ ಯಾವ ಹಂತಕ್ಕೆ ಹೋಗಿದೆ ಅನ್ನೋ ವಿಚಾರವಾಗಿ ಇನ್ಸ್ಟಾಗ್ರಾಮ್ನಲ್ಲಿ ರೀಲ್ಸ್ಗಳನ್ನು ಮಾಡಿಬಿಟ್ಟು ನನ್ನ ತಾಯಿಯನ್ನು ನಿಲ್ಲಿಸಿದ್ದಾರೆ, ನನ್ನನ್ನು ನಿಲ್ಲಿಸಿದ್ದಾರೆ ಅಂತ ಹೇಳುವಂಥವ್ರು, ನಾನು 2014ಕ್ಕೆ ಮುಂಚೆ ಅಧಿಕಾರಕ್ಕೆ ಬರೋಕ್ಕಿಂತ ಮುಂಚೆ ನಿಮಗೆಲ್ಲ ಮಾತು ಕೊಟ್ಟಿದ್ದೆ. ಜನ್ಧನ್ ಅಕೌಂಟ್ಗಳನ್ನು ಮಾಡಿದ್ದೆ. ಇದು 15ರಿಂದ 20 ಲಕ್ಷ ರೂಪಾಯಿಗಳನ್ನು ನಿಮ್ಮ ಅಕೌಂಟ್ಗೆ ಹಾಕುವಷ್ಟು ಹಣ ವಿದೇಶದಲ್ಲಿದೆ ಅಂತ ಹೇಳಿದ್ದೆ. ಆಗಲೇ ಇಲ್ಲ. ಅಚ್ಚೇ ದಿನ ಬರಲೇ ಇಲ್ಲ. ಸಂಸದರ ಆದರ್ಶ ಯೋಜನೆ ಆಗಲೇ ಇಲ್ಲ, ಫೇಲ್ ಆಯಿತು. ಮೇಕ್ ಇನ್ ಇಂಡಿಯಾ ಫ್ಲಾಪು, ಸ್ವಚ್ಛ ಭಾರತ್ ಫ್ಲಾಪು, 2 ಕೋಟಿ ಉದ್ಯೋಗ ಫ್ಲಾಪು, ಪ್ರತಿಯೊಂದು ಫ್ಲಾಪು, ಡಿಜಿಟಲ್ ಇಂಡಿಯಾ ಫ್ಲಾಪು, ಪ್ರತಿಯೊಂದು ಫ್ಲಾಪ್ ಆಗಿದೆಯಲ್ಲ. ಆ ಫ್ಲಾಪ್ ಆಗಿರುವಂತಹ ವಿಚಾರವನ್ನು ಇವರು ಪ್ಯಾಕೇಜ್ ಮಾಡ್ತಾ ಇರ್ಬೋದು, ಇವರು ಪ್ಯಾಚ್ ಮಾಡ್ತಾ ಇರೋದು ಯಾವುದು ಅಂತಂದರೆ ಶ್ರೀರಾಮಚಂದ್ರ, ಅಯೋಧ್ಯ, ಮತ್ತು ಅದು ಗೋಮಾತಾ, ಇದ್ರ ಬಗ್ಗೆ ಮಾತಾಡ್ಕೊಂಡು ಬಂದರು. ಸ್ವತಃ ಇವರೇ ನ್ಯೂಜಿಲ್ಯಾಂಡಲ್ಲಿ ನಿಂತ್ಕೊಂಡು ಹೇಳ್ತಾರೆ, ಭಾರತದಿಂದ ಅತಿ ಹೆಚ್ಚು ಬೀಫನ್ನು ರಫ್ತು ಮಾಡ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು. ಈ ದೇಶದಲ್ಲಿರುವಂತಹ ಹಿಂದೂಗಳು ಗೋಮಾತೆ ಅಂತಿರಲ್ಲ, ಗೋವನ್ನು ರಾಷ್ಟ್ರೀಯ ಪ್ರಾಣಿ ಮಾಡಿ ಅಂತ ಕೇಳ್ತಾ ಇದ್ದಾರಲ್ಲ, ಇದರ ಬಗ್ಗೆ ಬಾಯಿ ತೆರಿಲಿಲ್ಲ ಅಂತಂದರೆ ಹಾಗಾದರೆ ಈ ದೇಶದಲ್ಲಿ ಹಿಂದುತ್ವದ ಹೆಸರಿನಲ್ಲಿ ಹಿಂದೂ ಧರ್ಮದ ರಕ್ಷಣೆ ಮಾಡಬೇಕು ಅಂತ ಹೇಳ್ತಾ ಇರೋರೆಲ್ಲರೂ ಗೋಮುಖ ವ್ಯಾಘ್ರಗಳು ಅಂತ ತಿಳ್ಕೊಳ್ಬೇಕಾ? ಇದೇ ನರೇಂದ್ರ ಮೋದಿ ಅವರು ನ್ಯೂಜಿಲೆಂಡಲ್ಲಿ ಹೇಳ್ತಾರಲ್ಲ, ಭಾರತದಿಂದ ಅತಿ ಹೆಚ್ಚು ಗೋಮಾಂಸ ಉತ್ಪಾದನೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರಲ್ಲ, ಇದರ ಬಗ್ಗೆ ಯಾಕೆ ಧ್ವನಿ ಎತ್ತುತ್ತಾ ಇಲ್ಲ? ಇದು ಪ್ರಜಾಪ್ರಭುತ್ವ ರೀ. ನಾವು ನಮ್ಮ ಮನಸ್ಸಾಕ್ಷಿಯನ್ನು ಕೊಂದುಕೊಂಡು ಜೀವನ ಮಾಡೋದು ಬೇಡ. ಹಿಂದೂ ಹೋರಾಟಗಾರರೇ, ನಮ್ಮ ಕರ್ನಾಟಕದಲ್ಲಿ, ದೇಶ ಬಿಡಿ, ನಮ್ಮ ಕರ್ನಾಟಕದಲ್ಲಿರುವಂತಹ ಹಿಂದೂ ಧರ್ಮ ಅಪಾಯದಲ್ಲಿದೆ, ಹಿಂದೂ ಹೋರಾಟಗಾರರು ಅಂತ ಹೇಳ್ಕೊಳ್ತೀರಲ್ಲ, ಪ್ರತಿಯೊಬ್ಬ ಹಿಂದೂಗಳನ್ನು ನಾನು ಪ್ರಶ್ನೆ ಮಾಡ್ತಾ ಇದ್ದೀನಿ. ಪ್ರತಿಯೊಬ್ಬ ಹಿಂದೂಗಳು ಗೋವನ್ನು ಪೂಜಿಸ್ತೇವೆ ಅಂತ ಹೇಳುವಂತಹ ಪ್ರತಿಯೊಬ್ಬ ಹಿಂದೂಗಳನ್ನು ನಾವು ಪ್ರಶ್ನೆ ಮಾಡ್ತೀನಿ. ಇದು ಸ್ವತಃ ಈ ದೇಶದ ಪ್ರಧಾನಮಂತ್ರಿ ವಿದೇಶಿ ನೆಲದಲ್ಲಿ ನಿಂತ್ಕೊಂಡು ಗೋಮಾಂಸವನ್ನು ಅತಿ ಹೆಚ್ಚು ರಫ್ತು ಮಾಡ್ತೇವೆ ಅಂತ ಹೇಳುವಂತಹ ನರೇಂದ್ರ ಮೋದಿ ಅವರು ಹೇಳ್ತಾರೆ ಅಂತಂದರೆ, ಹಾಗಾದರೆ ನಿಮ್ಮಗಳಿಗೆ ಸತ್ಯ ಗೊತ್ತಿದ್ದು ಮುಚ್ಚಿಡ್ತಾ ಇದ್ದೀರಿ, ನೀವು ಗೋಮಾತೆಯಾಗೆ ಅನ್ಯಾಯ ಮಾಡ್ತಾ ಇದ್ದೀರಿ ಅಂತ ತಾನೇ. ಯಾಕೆ ರಾಷ್ಟ್ರೀಯ ಪ್ರಾಣಿ ಮಾಡ್ತೀನಿ ಅಂತ ಯಾತಕ್ಕೆ ಕೇಳ್ತಾ ಇಲ್ಲ? ಒಂದು ಕಡೆ ನಮ್ಮ ಕಣ್ಣು ಮುಂದೆ ಈ ರೀತಿಯಾದಂಥ ಸತ್ಯಗಳು ನಡೀತಾ ಇದೆ, ಈ ರೀತಿ ದಾರಿ ತಪ್ಪಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ. ಅವರಿಗೆ ನೀವು ಪ್ರೋತ್ಸಾಹ ಕೊಡ್ತಾ ಇದ್ದೀರ ಹೊರತು ಪ್ರಾಮಾಣಿಕವಾಗಿ ಹಿಂದೂ ಧರ್ಮದ ಸಂಘಟನೆ, ಹಿಂದೂ ಧರ್ಮದ ಜಾಗೃತಿ, ಹಿಂದೂ ಧರ್ಮವನ್ನು ನಾವು ಕಟ್ಟಬೇಕು ಅಂತ ಬರುವಂಥವರು ಯಾರೂ ಸಹ ನಮಗೆ ಕಾಣ್ತಾ ಇಲ್ವಲ್ರಿ. ನರೇಂದ್ರ ಮೋದಿಯವರ ಕೈಲಿ ಇನ್ಸ್ಟಾಗ್ರಾಮ್ ವಿಡಿಯೋಗಳನ್ನು ಮಾಡಿಸಿ ಬಿಡ್ತಾ ಇದ್ದಾರಲ್ಲ, ನಿಜಕ್ಕೂ ಆಶ್ಚರ್ಯ ಆಗುತ್ತೆ. ಒಂದು ಕಡೆ ಈ ದೇಶ ಯಾಕೆ ಈ ಪರಿಸ್ಥಿತಿಗೆ ತಲುಪಿಬಿಡ್ತು ಅಂತ ಅನ್ನಿಸ್ತಾ ಇದೆ. ಈ ದೇಶದ ಪ್ರಧಾನಮಂತ್ರಿ 76 ವರ್ಷ, ಗುಜರಾತ್ನಲ್ಲಿ ಆನಂದ್ ಬೆನ್ ಪಟೇಲ್ 75 ವರ್ಷ ಆಯಿತು ಅಂತೇಳಿ ಮುಖ್ಯಮಂತ್ರಿ ಪದಕ್ಕೆ ರಾಜೀನಾಮೆ ಕೊಡಿಸ್ತಾರೆ, ಯಡಿಯೂರಪ್ಪನ ಕೈಲಿ ರಾಜೀನಾಮೆ ಕೊಡಿಸ್ತಾರೆ. ಆದರೆ ನರೇಂದ್ರ ಮೋದಿ ಅವ್ರ ಕೈಲಿ ರಾಜೀನಾಮೆ ಕೊಡಿಸಲ್ಲ. ಯಾಕೆ ಅಂತಂದರೆ ಚುನಾವಣೆಗಳಿಗೆ ಗೆಲ್ಲೋದಕ್ಕೆ ನರೇಂದ್ರ ಮೋದಿ ಅವರು ಬೇಕು, ಹೌದಪ್ಪ ಅಂತ ಹೇಳೋರು ಬೇಕು, ಟೆಲಿಪ್ರಾಂಪ್ಟ್ರಲ್ಲಿ ಕೊಟ್ಟಿರುವಂತಹ ಮ್ಯಾಟ್ರನ್ನು ಓದಕ್ಕೆ ಬೇಕು, ಚೀಟಿಲಿ ಬರ್ಕೊಟ್ಟಿರುವಂತಹ ಮ್ಯಾಟ್ರನ್ನು ಓದಕ್ಕೆ ನರೇಂದ್ರ ಮೋದಿ ಅವರು ಬೇಕು. ಈಗ ಇನ್ಸ್ಟಾಗ್ರಾಮಲ್ಲಿ ಮಾತನಾಡಬೇಕಾದ್ರೆ ನರೇಂದ್ರ ಮೋದಿ ಅವರು ಬೇಕು. ಪ್ರೆಸ್ ಮೀಟ್ ಮಾಡಲ್ಲ, ಮೀಡಿಯಾಗಳ ಮುಂದೆ ಬರೋದಿಲ್ಲ, ಜನರ ಪ್ರಶ್ನೆಗೆ ಉತ್ತರ ಕೊಡೋದಿಲ್ಲ, ಎಲ್ಲವೂ ತಾನು ಅನ್ಕೊಂಡಂಗೆ ಆಗ್ತಾ ಇರುವಂಥದ್ದು. ಇದು ಪ್ರಜಾಪ್ರಭುತ್ವ ಅಲ್ಲ, ಇದು ಸರ್ವಾಧಿಕಾರ, ಇದು ಡಿಕ್ಟೇಟರ್ಶಿಪ್ ಆಗ್ತಾ ಇದೆಯಾ ಹೊರತು ಇದು ಪ್ರಜಾಪ್ರಭುತ್ವ ರಾಷ್ಟ್ರ ಆಗ್ತಾ ಇಲ್ಲ. ಒಂದು ಸಾರಿ ಯೋಚನೆ ಮಾಡಿ, ನೀವು ನಿಜವಾದಂತಹ ಭಾರತೀಯರಾದರೆ, ನೀವು ಭಾರತ ದೇಶವನ್ನು ಪ್ರೀತಿಸೋದೇ ಆದರೆ, ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಮಗೆಲ್ಲರಿಗೂ ಸಹ ಕೊಟ್ಟಿರುವಂತಹ ಹಕ್ಕುಗಳ ಮೇಲೆ ನೀವು ಏನಾದರೂ ಗೌರವ ಸಲ್ಲಿಸೋದೇ ಆದರೆ, ಈ ಸಂವಿಧಾನ ಕೊಟ್ಟಿರುವಂತಹ ಹಕ್ಕುಗಳನ್ನು ನೀವು ಪ್ರತಿಪಾದನೆ ಮಾಡ್ತೀನಿ ಅನ್ನೋದಾದರೆ, ನಾನು ಹೇಳ್ತಾ ಇದ್ದೀನಲ್ಲ, ನರೇಂದ್ರ ಮೋದಿಯವ್ರನ್ನ ಮುಂದೆ ಇಟ್ಕೊಂಡು ಏನು ಆಟ ಆಡಿಸ್ತಾ ಇದ್ದಾರಲ್ಲ, ಈ ಭಾವನಾತ್ಮಕ ವಿಚಾರಗಳನ್ನು ಬಿಟ್ಬಿಟ್ಟು ಗೋಮಾತೆ ಹೆಸರಿನಲ್ಲಿ ರಾಜಕೀಯಕ್ಕೆ ಓಟ್ ಕೇಳ್ತಾರೆ, ದೇವರ ಹೆಸರಿನಲ್ಲಿ ಓಟ್ ಕೇಳ್ತಾರೆ, ಅಯೋಧ್ಯ ರಾಮ ಮಂದಿರದಲ್ಲಿ ಕಳ್ತನ ಆಗುತ್ತೆ, ಎಲ್ಲವೂ ಗೊತ್ತಿದ್ರೂ ಸಹ ಬಾಯಿ ಮುಚ್ಕೊಂಡು ನಾವು ಕೂತಿದ್ದೀವಿ ಅಂತಂದರೆ ನಮಗೆ ನಾವೇ ಮಾಡ್ಕೊಳ್ತಾ ಇರುವಂತಹ ಆತ್ಮದ್ರೋಹ ಅಲ್ವಾ?
ಸ್ನೇಹಿತರೆ, ನಿಮ್ಮ ಅಕ್ಷರ ಮೀಡಿಯಾ ಸೃಷ್ಟಿ ಮಾಡೋದಿಲ್ಲ, ಕಲ್ಪನೆ ಮಾಡೋದಿಲ್ಲ, ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ. ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ.